ಒಳಗೆ ಕೂತ್ಕೊಂಡು ಮಾತಾಡ್ಬೋದಲ್ಲ ಸರ್? ಇವನೇ ನನಗೇನು ಇದೆಲ್ಲ ಆಸೆ ಇಲ್ಲ. ನನ್ನ ಕಾಲ್ಗೆ ಬಿದ್ದರೆ ಮಾತ್ರ ಬರ್ತೀನಿ. ನೀ ನನ್ನ ಸಿಕ್ಕಾಕ್ಸ್ತೀಯಾ? ಇಲ್ಲ ಸರ್, ಈ ಬಿಸ್ನೆಸ್ ಅಲ್ಲಿ ಒಳ್ಳೆ ಸಕ್ಸಸ್ ಇದೆ ಸರ್. ನೋಡೋಣ ನನ್ನ ನೋಡೋಣ. ಮೇಲೆ ನಂಬಿಕೆ ಇಡಿ ಸರ್. ಹೌದೌದು, ಸರಿ ನೋಡಂಬ. ದೇವ್ರೇ ಹೇಗಾದ್ರೂ ನನ್ನ ಕಾಪಾಡಪ್ಪ. ಹಲೋ, ನೀನೇ ಕಣ. ಎಲ್ಲ ಅವನು ನಿನಗೆ ಅವ್ನು ಗೊತ್ತಿಲ್ವಾ? ನಿಜವಾಗೂ ಯಾರು ಅಂತ ನಂಗೆ ಗೊತ್ತಿಲ್ಲ. ಹೇಳ್ಬೇಡ ನಾಯಿ. ಅವನು ಹಿಡಿಬೇಕು ಅಂದ್ರೆ ಮೊದಲು ನಿನಗೆ ಹಾಕ್ಬೇಕು. ಕರಿಯೋ ಅವನ್ನ. ಅವನಿಗೆ ನನಗೆ ಫೋನ್ ಮಾಡಕ್ಕಾಗಲ್ಲ. ಕರಿಯೋ. ಮಾಡ್ತೀನಿ. ಕಾಲ್ ಮಾಡು. ಕಾಲ್ ಮಾಡು. ಹಲೋ ಹಲೋ, ಎಲ್ಲೋ ಇದೆ ನೀನ್ ಎಲ್ಲಿದ್ಯೋ ಅಲ್ಲೇ ಬಂದು ಹೊಡಿತೀವಿ ಮಗನ. ನಿಂಗೆ ದುಡ್ಡು ನಾನ್ ಕೊಡ್ತೀನಿ ಕಣೋ. ನೀ ಬರೋವರೆಗೂ ಇವನ್ ಬಿಡೋದಿಲ್ಲ. ನಾನು ಕೊಟ್ಮೇಲೆ ಬಿಟ್ರೆ ಸಾಕು. ನೀನೇನ್ ಕೊಡೋದ್ ಬೇಡ, ನಾವೇ ತಗೋತೀವಿ. ನನ್ಗೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಬೇಕು ಕಣ್ರೋ. ಹೌದು, ನೀನ್ ಅವತ್ ನನಗೆ ಏನ್ ಹೇಳ್ದೆ? ಮೀನ್ ವ್ಯಾಪಾರ ದೊಡ್ಡ ಬಿಸ್ನೆಸ್, ನನಗೆ ಅವ್ರ ಗೊತ್ತು, ನನಗೆ ಇವ್ರ ಗೊತ್ತು, ಇಂಪೋರ್ಟು ಎಕ್ಸ್ಪೋರ್ಟು ಅಂತ ಹೇಳಿದ್ಯಲ್ಲ, ನೆನ್ಪಿದೇನೋ ನಾಯಿ? ನನಗೆ ನೆನಪಿದೆ. ಹೇಗೋ ಅದನ್ನ ಕಟ್ದೆ? ಅದೇಗ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕಟ್ಕೊಂಬಿಟ್ಟೆ. ಅಯ್ಯೋ, ನೀನೇನ್ ಹೇಳ್ತಿದ್ಯೋ ಇಲ್ಲಿ ಕೊಡು, ನಾನು ನೋಡ್ತೀನಿ. ಸರಿ ಕೊಡೋ. ಹೆಂಗ್ ಗಂಟೆ ಹಾಕಿದ್ಯಾ? ನಾನು ಅನ್ಕೊಂಡೆ ನಿನ್ ಕೈಲಿ ಆಗಲ್ಲ ಅಂತ. ಇದ್ಯಾರಿಗೆ ಬೇಕು? ಈಗ ಬೇರೆ ಬಿಸ್ನೆಸ್ ಕಣೋ. ಅದ್ ಸರಿ, ನೀನೇನ್ ಮಾಡ್ತಿದ್ದೆ ಹೇಳು? ಈಗ ನಾನು ಹಳೆ ಬಿಸ್ನೆಸ್ ಎಲ್ಲ ಬಿಟ್ಟೆ, ಎಲ್ಲ ಹೊಸದು. ಬಿಸ್ನೆಸ್ ಅಯ್ಯಯ್ಯೋ, ಇದು ಹಳೆ ಬಿಸ್ನೆಸ್ ತರ ಅಲ್ಲ ಕಣ್ರೋ, ಇದು ಹೊಸ ಬಿಸ್ನೆಸ್, ಫಿಶರೀಸ್. ಮೀನ್ ಮಾರೋದು. ಅಯ್ಯಯ್ಯೋ, ಇದೆಲ್ಲ ಲೋಕಲ್ಸ್ ಹತ್ರ ಹೇಳಲೇಬಾರ್ದು, ಲೋಕಲ್ ಹೆಸರು ಹೇಳ್ಬಿಟ್ರು. ಅಯ್ಯೋ, ಈ ಫಿಶರೀಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮೇಲೆ ಕೆತ್ತುವಂತ ಬಿಸ್ನೆಸ್ ಕಣ್ರೋ. ಈ ಸಾಫ್ಟ್ವೇರ್ ಕಂಪನಿ ಪಕ್ಕದಲ್ಲೇ ನಮ್ ಫಿಶರೀಸ್ ಇರೋದು, ಗೊತ್ತೇನೋ? ನೀನ್ ಮೊದ್ಲು ಕೆಳಗ್ ಬಾ, ಮ್ಯಾಟ್ರ್ ಅಂತ ಫಸ್ಟ್ ಹೇಳು ನೀನು. ಇದು ಅದೆಲ್ಲ ಅಲ್ವೋ, ಇದು ಒಂದು ಫಿಶ್ ಬಿಸ್ನೆಸ್. ಫಿಶ್ ಬಿಸ್ನೆಸ್ ಏನಂದ್ರೆ ನಮ್ಮ ಹತ್ರ ಇರೋ ಜಾಗದಲ್ಲಿ ಹಳ್ಳ ತೋಡಿ ಅದ್ರಲ್ಲಿ ಫಿಶ್ ಹಾಕ್ತಿವಿ. ಮೀನ್ ವ್ಯಾಪಾರ. ನೀನ್ ಸುಮ್ನಿರಾ. ಅಲ್ಲಿ ಸ್ವಲ್ಪ ನೀರ್ ಹಾಕಿ ಆಕ್ಸಿಜನ್ ಕೊಟ್ಟು ಮೀನ್ನ ಚೆನ್ನಾಗಿ ಬೆಳೆಸಿ ಹಾಗೆ ಬೆಳೆಸ್ತಾ ಇರ್ಬೇಕು. ಬೆಳೆಸಿದ್ರೆ ಮಾತ್ರ ಸಾಲದು, ಬೆಳೆದ ತಕ್ಷಣ ಬಂದ್ಬಿಡ್ತಾರೆ ಯಾರು? ಕಾರ್ಪೊರೇಟ್ ಕಂಪನೀಸ್. ಕಾರ್ಪೊರೇಟ್ ಕಂಪನಿ ನಿನ್ನ ಹತ್ರ ಮೀನ್ ತಗೊಳಕ್ ಬರ್ತಾರೆ? ಹೌದು ಕಣ, ಇದೇ ಕಣ ಕಾರ್ಪೊರೇಟ್ ಬಿಸ್ನೆಸ್ ಅಂದ್ರೆ. ಅವ್ರು ಬರ್ತಾರೆ, ಮೀನ್ ತಗೋತಾರೆ, ಅದಾದ್ಮೇಲೆ ಇಂಪೋರ್ಟ್, ಎಕ್ಸ್ಪೋರ್ಟ್, ಸೀಪೋರ್ಟ್, ಏರ್ಪೋರ್ಟ್ ಎಲ್ಲ ಬಂದ್ ಹೋಗ್ತಾರೆ ಅಂತ ಹೇಳಿಲ್ವೇನ್ರೋ? ಏನ್ರೋ? ಸರಿ, ನೀನ್ ಹೇಳ್ತಿರೋದು ಗುಂಡಿ ತೋಡಿ ಟಾರ್ಪಲ್ ಹಾಕಿ ಮೀನ್ ಬಿಟ್ಟು ಇದೇ ಫಿಶರೀಸ್ ಇನ್ವೆಸ್ಟ್ಮೆಂಟ್. ಅದು ಆ ನೀರಿಂದು pH ಲೆವೆಲ್ ಇದೆಯಲ್ಲ, ಅದು pH ಲೆವೆಲ್ ನೋಡೇ ಮೀನ್ ಮಲ್ಗೋದು. ಇದೆಲ್ಲ ಜನ ಆಟ ಕೇಳೋದು ಕಣ, ತಲೆಗೆ ಹಾಕೊಂಬಾರ್ದು ಅದನ್ನೆಲ್ಲ. ಈ ಬಿಸ್ನೆಸ್ ಕೇಳಿದ್ರೆ ಬರೀ 2.5 lakhs ಅಷ್ಟೇ ಕಣ್ರೋ ಇನ್ವೆಸ್ಟ್ಮೆಂಟ್. 2.5 lakh ಅಲ್ಲಿ ಪೆಟ್ಟಿ ಅಂಗಡಿ ಇಡ್ತಾ ಇಲ್ಲ ಕಣೋ. ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಣೋ, ಇಂಟರ್ನ್ಯಾಷನಲ್. ನಾವು ಫ್ಲೈಟ್ ಅಲ್ಲಿ ಹತ್ತಿ ಹೋಗೋದ್ ಬೇಡವಾ? ಹೆಂಗಿರುತ್ತೆ? ನೀನು ಯಾವ ತರ ಮೀನು, ಪ್ರಾನ್ಸ್ ಬರೀ ರಿಚ್ ಜನಗಳು ತಿನ್ನೋದನ್ನೇ ನಾನು ಬೆಳೆಸ್ತೀನಿ, ಗೊತ್ತಾಯ್ತಾ? ಎಲ್ಲಿಂದ ನಿನ್ ಮೀನುಗಳನ್ನ? ಬಿಹಾರಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಯಾದವ್, ಅವನ ಹತ್ರ ಹಾಗೆ ತರ್ತೀನಿ. ನೀನ್ ಜಾಸ್ತಿ ಕ್ವಶನ್ ಕೇಳ್ಬೇಡ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಹಾಕು. ಕರ್ನಾಟಕದಲ್ಲ ಒಳ್ಳೆ ಮೀನುಗಳು ಸಿಗಲ್ವಾ? ಕರ್ನಾಟಕ ಮೀನೆಲ್ಲ ಸೆಟ್ ಆಗಲ್ಲ. ನಿಮ್ ಕೈಲಿ ಆದ್ರೆ ಕೈ ಕೊಡಿ, ಇಲ್ಲ ಅಂದ್ರೆ ಸುಮ್ನೆ ಬಿಡಿ. ಕೈ ಕೊಡ್ರ ಸುಮ್ನೆ. ಇದೆಲ್ಲ ಪೂರ್ತಿ ಓದಿನೇ ನಿಮ್ಗೆ ಬಂದ್ ಹೇಳ್ತಾ ಇರೋದು. ನಿನ್ನ ನಂಬೋದು ನಂಬೋದು. ಕೈ ಕೊಡಲೇ, ಕೈ ಇಡಪ್ಪ. 2 ಲಕ್ಷ ನೀವು ಕೊಡಿ, 50,000 ನಾನು ಹಾಕ್ತೀನಿ. ಹೌದಾ, ಪಾರ್ಟ್ನರ್ಸ್ ತಾನೆ? ಹಾಗಿದ್ರೆ ಸರಿ. 50,000 ಹಾಕ್ತಿದ್ನಲ್ವಾ? ಹೇಳ್ತೀನಿ ಅನ್ಕೊಂಬೇಡಿ. ಈ ಬಿಸ್ನೆಸ್ ನಿಮ್ಗೆ ಖಂಡಿತ ಒಳ್ಳೆ ಪ್ರಾಫಿಟ್ ಕೊಡುತ್ತೆ ಕಣ್ರು. ಹಾಗಂತ್ಯಾ? ಅವತ್ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಈ ತರ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಒಂದ್ ತಿಂಗಳು ಎಲ್ಲ ವಾಪಸ್ ಒಂದ್ ತಿಂಗಳಂತೆ ನಿನ್ಗೆ? ಸರಿ, ಒಂದೇ ಒಂದ್ ತಿಂಗಳು. ಅದ್ರೊಳಗೆ ದುಡ್ಡೇನೋ ಸೆಟ್ಲ್ ಮಾಡದೇ ಇದ್ರೆ ನಾವ್ ಯಾರಂತ ನಿಂಗೆ ಅವಾಗ ಗೊತ್ತಾಗುತ್ತೆ. ನಿಂಗೂ ಗೊತ್ತಾಗುತ್ತೆ. ಲೇ, ಅದ್ ಸಿಗುತ್ತೇನಾ? ಕೊಡದೆ ಹೋದ್ರೆ ಕೊಡ್ತಾನ್ ಬಿಡು. ಸಿಗುತ್ತೆ. ನೆಕ್ಸ್ಟ್ ಏನ್ ಪ್ರೋಗ್ರಾಮ್? ಅದೇ ನಮ್ ಫ್ರೆಂಡ್ ಬರ್ತಾನೆ. ಅದೇ ನಾವೆಲ್ಲರೂ ಶಬರಿಮಲೆಗೆಲ್ಲ ಹೋಗಿ ಬಂದಿದೀವಲ್ಲ, ಬಾ ಎಂಜಾಯ್ ಮಾಡೋಣ.
ಮಗ ಅವತ್ತು ಮೂನಾರು ಫುಲ್ಲು ತುಂಬಾ ಮಂಜಿತ್ತು ಕಣ್ರೋ. ಮತ್ತೆ ಅಲ್ಲಿರೋ ಚಳಿ ಬಗ್ಗೆ ನಿಮ್ಗೇನು ಹೇಳ್ಬೇಕಾಗಿಲ್ಲ ಅಲ್ವಾ? ಗೊತ್ತು. ಅವಳವತ್ತು ಒಬ್ಳೆ ಒಂದೇ ಒಂದು ಟವಲ್ ಹಾಕೊಂಡು ನಮ್ಮ ರೂಮ್ಗೆ ಹಾಗೇ ಹತ್ಕೊಂಡ್ ಬಂದ್ಲು. ಆಮೇಲೆ ಅವಳು ಹಾಗೇ ನನ್ನ ಹತ್ರ ನಡ್ಕೊಂಡ್ ಬಂದ್ಲು. ಆಮೇಲೆ ಹಾಗೇ ಇಲ್ಲ ಬೇಡ, ಏ ಹೋಗ, ಮೂಡೆಲ್ಲ ಹಾಳು ಮಾಡ್ಬಿಟ್ಟ. ಏಯ್ ಇದೆಲ್ಲ ನೇರವಾಗಿ ಅನ್ಭವಿಸ್ಬೇಕು ಕಣೋ, ಅದು ಬಿಟ್ಟು ಕೇಳಿ ಎಂಜಾಯ್ ಮಾಡೋದಲ್ಲ, ಅರ್ಥ ಆಯ್ತಾ? ಹೇಳು. ಏಯ್ ಏನೋ ಮಗ, ಏ ನಾವು ಇಂಥ ಕೆಲ್ಸಕ್ಕೆಲ್ಲ ಬರೋದಿಲ್ಲ. ಏನು ಗೊತ್ತಾ, ನಮ್ಗೊಂದು ವ್ಯಾಲ್ಯೂ ಇದೆ. ವಾಟ್ ವ್ಯಾಲ್ಯೂ ಮ್ಯಾನ್? ವ್ಯಾಲ್ಯೂ ಅಂದ್ರೆ ನಮ್ಗೆ ಈ ತರ ವಿಷಯಗಳಲ್ಲೆಲ್ಲ ಇಷ್ಟ ಇಲ್ಲ. ನೋ ಇಂಟ್ರೆಸ್ಟೆಡ್. ಹೌದು. ಈಗ ಸಿಗದೇ ಇರೋ ಹಣ್ಣು ಸ್ವಲ್ಪ ಹುಳಿ. ಹೌದು ಕಣ, ನಾನು ಎಲ್ಲ ಆಟಗಳನ್ನು ಮುಗ್ಸೇ ಇಲ್ಲಿಗೆ ಬಂದಿರೋದು. ಓಕೆನಾ? ಇವನು ಬರೀ ಚಿಟ್ಟೆ ಅಲ್ಲ ಕಣೋ, ಹೂವಲ್ಲಿರೋ ಮಕರಂದನ ಪೂರ್ತಿಯಾಗಿ ಸವಿಯುವಂತ ಚಿಟ್ಟೆ. ಚಿಟ್ಟೆ. ಮಣ್ಣುಗಡ್ಡೆ. ಏಯ್ ನಾನೊಬ್ರನ್ನ ಸೆಟ್ ಮಾಡ್ಬೇಕು ಅಂದ್ರೆ ನಾನು ಈ ಡಿಸ್ಟ್ರಿಕ್ಟ್ನು ಬಿಟ್ಟು ಸ್ಟೇಟ್ನು ಬಿಟ್ಟು ಅಲ್ಲೋದ್ರೆ ತಾನೇ ನಡೆಯೋದು. ನಿಮ್ಗೆಲ್ಲ ಒಳ್ಳೆ ಅದೃಷ್ಟ ಮಗ. ಏನ್ ಅದೃಷ್ಟ? ಹಾ, ಸ್ವಂತವಾಗಿ ಒಂದು ಫ್ಲಾಟ್, ತಿಂಗಳು ಅಕೌಂಟಿಗೆ ಬರೋ ಕಾಸು. ಹಾ, ಆಮೇಲೆ ಇಲ್ಲಿಂದ ಏನೇ ಮಾಡಿದ್ರು ಯಾರು ಕೇಳೋದಿಲ್ಲ. ಕರೆಕ್ಟಾ ಮಗ? ಅದೆಲ್ಲ ಸುಮ್ಮನೆ ತೋರ್ಕೆ ಕಣ. ಇಲ್ಲಿ ಸುತ್ತ ಇರೋ ಎಲ್ಲರ ಕಣ್ಣು ಈ ಫ್ಲಾಟ್ ಮೇಲೆ ಇದೆ ಕಣ. ಯಾವ್ದಕ್ಕೋಸ್ಕರ? ನಾವು ಬ್ಯಾಚುಲರ್ಸ್ ಆಗಿರೋದ್ರಿಂದ ಮದ್ವೆ ಮಾಡ್ಕೋಬೇಕಾ ಬೇಡ್ವಾ? ಆಮೇಲೆ ನಾವು ಇಲ್ಲೇನೇ ಪುರ್ಕಿ ಕೆಲಸ ಮಾಡಿದ್ರು ಈ ಹುಡುಗಿರಿಂದ ಮಾತ್ರ ಹೋಗ್ಲೇಬಾರ್ದು. ಏನು ಗೊತ್ತಾ, ನಮ್ಗೆ ಇಷ್ಟನೇ ಇಲ್ವಲ್ಲ. ಈ ಪ್ರಪಂಚದಲ್ಲಿ ತುಂಬಾ ಬೆಸ್ಟ್ ಆಗಿರೋ ಬೋಧನೆ ಏನ್ ಗೊತ್ತಾ? ಏನು ಗೊತ್ತಿದ್ರೆ ಮಾತ್ರ ಹೇಳು. ಗೊತ್ತಿಲ್ಲ. ಏ ಹೋಗ. ಅದು ಲೇಡೀಸೇ. ಅದು ಲೇಡೀಸ್ ಕಣೋ. ಕರೆಕ್ಟ್. ಇದರಲ್ಲಿ ಒಬ್ಬೊಬ್ರು ಒಂದೊಂದು ಫ್ಲೇವರ್. ಒಂದು ಚಾಕ್ಲೇಟ್, ಒಂದು ಸ್ಟ್ರಾಬೆರಿ. ನೀನು ಸಾದಾ ಚಿಕನ್ ಅಲ್ಲ, ನಾಟಿ ಮಗ. ನಮ್ಗೆ ಇದೆಲ್ಲ ಬೇಕಾಗೇ ಇಲ್ಲ. ನಮ್ಗೆ ನಮ್ ಗರ್ಲ್ ಫ್ರೆಂಡ್ಸೇ ಸಾಕು. ಎಸ್ ಆಫ್ ಕೋರ್ಸ್. ಹಾಗಾಗಿ ನಮ್ಗೆ ಅಷ್ಟೊಂದು ಫ್ಲವರ್ಸ್ ಮುಖ್ಯ ಅಲ್ಲ, ಗೊತ್ತಾಯ್ತಾ? ಏನ್ ಹೇಳ್ತಾ ಇದ್ದೀರಾ? ನಿಮ್ ಕಾಸೆಲ್ಲ ಅವ್ರ ಕೈಯಲ್ಲ ಇರೋದು. ನಿಮ್ಗೆಲ್ಲ ಅಫೇರ್ ಆಗಿ 4 ವರ್ಷ ಆಯ್ತಲ್ಲ. ಈ 4 ವರ್ಷದಲ್ಲಿ ಅವ್ರು ಯಾವತ್ತಾರು ಫ್ಲಾಟ್ಗೆ ಬಂದಿದ್ದಾರೇನೋ? ನೀವು ಕೂಗಿಲ್ಲ ಅಂತ ಹೇಳಕ್ ಬರ್ಬೇಡಿ. ನೀವು ಕೂಗುದ್ರಿ, ಅವ್ರು ಬರ್ಲಿಲ್ಲ. ಅವ್ರು ನೈಸಾಗಿ ಎಸ್ಕೇಪ್ ಆಗ್ಬಿಟ್ರು. ನೀವು ಯಾವಾಗ್ಲೂ ಹೋಗೋ ಕಾಫಿ ಶಾಪ್ ಅಲ್ದೆ ಬೇರೆ ಎಲ್ಲಾದ್ರೂ ಬಂದಿದ್ದಾರಾ? ನೆವರ್. ಇಲ್ಲ. ಅವ್ರು ನೈಸಾಗಿ ಸೇಫ್ ಆಗಕ್ಕೆ ಹೋಗ್ತಾ ಇದ್ದಾರೆ. ಏನ ಅರ್ಥ ಆಯ್ತಾ? ಅವ್ರಿಗೆಲ್ಲ ಇದು ಜಸ್ಟ್ ಫಾರ್ ಫನ್ ಕಣೋ. 4 ವರ್ಷದಲ್ಲಿ ಎಂಜಾಯ್ ಮಾಡಕ್ ಮಾತ್ರ ಅವ್ರು ನಿಮ್ಮನ್ನ ಇಟ್ಕೊಂಡಿರ್ತಾರೆ. ಈ 4 ವರ್ಷ ಡಿಗ್ರಿ ಮುಗಿದ್ರೆ ಅವ್ರ ಕೆಲಸ ನೋಡ್ಕೊಂಡು ಹೋಗ್ಬಿಡ್ತಾರೆ. ಕೋಪ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ನೋಡಿ. ಜೀವನ ಅದು ಬರೀ ಎಂಜಾಯ್ ಮಾಡಕ್ ಮಾತ್ರನೇ. ಮ್ಯಾಕ್ಸಿಮಮ್ ಅದನ್ನು ಎಂಜಾಯ್ ಮಾಡ್ರೋ. ಫಾರ್ಗೆಟ್ ದ ಫ್ಯೂಚರ್, ಲಿವ್ ಇನ್ ದ ಪ್ರೆಸೆಂಟ್. ಓಕೆ? ಅವನಿಗೆ ಸಿಕ್ಕಿರೋ ಅದೃಷ್ಟ ನೋಡು. ಎಸ್, ಒಂದೊಂದು ಟ್ರಿಪ್ಪಲ್ಲಿ ಒಂದೊಂದು ಹುಡುಗಿ. ಹೌದು, ನಿಮ್ಗೇನೀಗ ನಿನ್ ಮಾತಿಂದಾನೇ ಗೊತ್ತಾಗ್ತದೆ. ಈ ಫ್ಲಾಟಿಗೆ ಹುಡುಗಿನ ಕರ್ಕೊಂಡ್ಬರ್ಬೇಕು, ಅದೇ ತಾನೇ? ಎಸ್, ಕರ್ಕೊಂಡ್ ಬರ್ಬೇಕು. ಬೆಸ್ಟ್. ನೀನ್ ಕರ್ಕೊಂಬಾ, ನಾನಂತರ ಇರೋಲ್ಲಪ್ಪ. ನಾನ್ ಮಾತ್ರ ಅಲ್ಲ, ಇವನು ಇರೋದಿಲ್ಲ. ನಾನಿರ್ತೀನಿ. ಅದು ನಾನು ಅವನ ಜೊತೆ ಇರ್ತೀನಿ. ಇದೆಲ್ಲ ಸರಿ ಇರಲ್ಲ. ಇದೆಲ್ಲ ದೊಡ್ಡ ಗೇಮು ತಮ್ಮ. ದೊಡ್ಡ ಗೇಮ್ ಆಡೋ ಟೈಮ್ ಎಲ್ಲ ಬಂದಾಗಿದೆ ಈಗ. ನೀವು ಕವಿಗಳು ಹೇಳಿದ ಮಾತನ್ನ ಕೇಳಿಲ್ವಾ? ಇಲ್ಲಿವರೆಗೂ ನೋಡಿದೆಲ್ಲ ಬರೀ ಆಟ, ಇನ್ಮೇಲೆ ನೋಡೋದೆಲ್ಲ ಬರೀ ದೊಡ್ಡ ಆಟನೇ. ನೀವಿಬ್ರು ಏನಾದ್ರು ಮಾಡ್ಕೊಳ್ರಪ್ಪ, ನಾನಂತ ಬಿಟ್ಬಿಡ್ರಿ. ಹೌದಾ? ನಾವಿಬ್ರು ಇರ್ತೀವಂದ್ರೆ ನೀನು ಇರ್ತೀಯಾ? ಹೊಡಿ. ಅವನೇ ಕೂಡ್ದೇನೋ ಹೇಳೋದಾ? ಅವನ್ ಮಾತು ಕೇಳಿ ನೀವಿಬ್ರು ಅವನಿಂದ ಹೋಗ್ತೀರಾ? ಲೋ, ಅವನ್ ಹೇಳಿರೋದ್ರಲ್ಲೂ ವಿಷಯ ಇದೆ. ಏನು? ಈಗ ಲೈಫ್ ಅಂದ್ರೇನೆ ಎಂಜಾಯ್ ಮಾಡೋದು. ಈಗ ಹ್ಯಾಪಿನೆಸ್ಗೋಸ್ಕರ ನಾವ್ ಏನೆಲ್ಲ ಮಾಡಲ್ವಾ, ಅದೇ ತರ ಇದು ಕೂಡ ಸಿಂಪಲ್. ಲೇ, ಇದೆಲ್ಲ ನಮ್ ಲವರ್ಸ್ಗೆ ಗೊತ್ತಾದ್ರೆ ಏನ್ ಮಾಡೋದು? ಮಗ, ನಾನ್ ಸ್ವಲ್ಪ ಹೇಳದ್ನ ಕೇಳು. ನಮ್ ಸೇಫ್ಟಿ ನೋಡ್ಕೊಂಡೆ ತಾನೆ ನಾವ್ ಆಡೋದು. ನೆಕ್ಸ್ಟ್ 17ಕ್ಕೆ ಅವ್ರ ಕೋರ್ಸ್ ಮುಗ್ದೋಗುತ್ತೆ. ಅದ್ರ ಮೇಲೆ ಅವ್ರು ನೈಸಾಗಿ ಹೊರಟೋಗ್ಬಿಡ್ತಾರೆ. ಅದಾದ್ಮೇಲೆ ನೀನೇನ್ ಮಾಡ್ತೀಯ? ಹೌದೌದು, ನಮ್ಮನ್ನ ಆತರ ಯಾಮಾರ್ಸಿ ಹಂಗ್ ಬಿಟ್ಟು ಹೋಗಕ್ಕಾಗುತ್ತಾ? ಅದ್ ಬೇರೆನೇ ಆಗೋಗುತ್ತಾ? ಹೌದು. ಯಾವ ತರ ಆಗುತ್ತೆ? ನೀನೇನ್ ಹೋಗಿ ಆಸಿಡ್ ಹಾಕ್ಬಿಡ್ತೀಯಾ, ಇಲ್ಲ ಕಿಡ್ನಾಪ್ ಮಾಡ್ತೀಯಾ? ನಾನ್ ಹಂಗೆಲ್ಲ ಮಾಡಲ್ಲ. ಹಾಗಾದ್ರೆ ನೀನ್ ಮಾಡ್ತೀಯ? ಬೇರೆ ಏನಾದ್ರೂ ಇದ್ರೆ ಆತರ ಏನು ಮಾಡಕ್ಕಾಗಲ್ಲ. ನೈಸಾಗಿ ನೀನನ್ನ ಬಿಟ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇನೆ. ನೀವೆಲ್ಲ ಏನ್ ಮಾತಾಡ್ತಿದ್ರು? ಮಗ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಸಿಂಪಲ್. ಲೇ, ಅವರಿಗೂ ನಮಗೂ ಮಧ್ಯೆ ಇರೋದು ಒಂದು ಸಿನ್ಸಿಯರ್ ರಿಲೇಶನ್ಶಿಪ್. ಅವ್ರ ಜೊತೆ ಲೈಫ್ ಪೂರ್ತಿ ಬಾಳ್ಬೇಕು ಅನ್ನೋದು ನಮ್ಮ ಆಸೆ. ಅಷ್ಟೇ. ಆದ್ರೆ ಅವಳು ಒಂದು ಹೆಣ್ಣು. ಕರೆಕ್ಟ್. ಈ ಕೋರ್ಸ್ ಮುಗಿದೋದ್ ಕೂಡ್ಲೆ ಅವ್ರ ಮನ್ಸ್ ಚೇಂಜ್ ಮಾಡಲ್ಲ ಅಂತ ನಿಂಗೇನ್ ಗ್ಯಾರಂಟಿ ಇದೆ?
ಅವ್ರ ತಲೆಯಲ್ಲಿ ಈ ತರ ಯೋಚನೆ ಇರೋದಕ್ಕೇನೆ ನಾವ್ ಎಲ್ಲಿ ಕರೆದ್ರು ಅವ್ರು ಬರೋದಿಲ್ಲ. ನೋಡಿದ್ಯಾ? ಇಲ್ವಾ? ಅಟ್ಲೀಸ್ಟ್ ಈ ಫ್ಲಾಟಿಗಾದ್ರೂ ಅವ್ರು ಒಂದ್ಸರಿನಾರು ಬರ್ಬೋದಿತ್ತಲ್ವಾ? ಆದ್ರೆ ಬರೋದಿಲ್ಲ. ನಿನ್ ಜೀವನದಲ್ಲಿ ಮತ್ತೆ ಅವ್ರು ಬರೋದೇ ಇಲ್ಲ ನೋಡು. ಏನೇ ಈ 15th ಅವ್ರಿಗೆ ಬರ್ಡೇ ತಾನೇ? ಬರೋ 18th ಹೇಗಾದ್ರೂ ಹಾಸ್ಟೆಲ್ ಖಾಲಿ ಮಾಡಿ ಹೋಗ್ಬೇಕು. ನೆಕ್ಸ್ಟ್ ಇಯರ್ ಹೇಗಾದ್ರೂ ನಾವು ವರ್ಕ್ ಅಂತ ಬೇರೆ ಬೇರೆ ಕಡೆ ಇರ್ತೀವಿ. ಸೊ ನಾವ್ ಎಲ್ರೂ ಸೇರಿ ಮಾಡುವಂತ ಬರ್ಡೇ. ಸೊ ಅವ್ನ್ಗೆ ಈ ಸಲ ಒಂದು ದೊಡ್ಡ ಸರ್ಪ್ರೈಸ್ ಕೊಡೋಣ. ಸರ್ಪ್ರೈಸ್? ಹಾ, ಏನ್ ಸರ್ಪ್ರೈಸ್? ಅದೆಲ್ಲ ನಾವು ಪ್ಲಾನ್ ಮಾಡೋಣ. ನೀವ್ ರೆಡಿನಾ? ನಾನ್ ರೆಡಿ. ನೀನು? ನಾನು ರೆಡಿ. ಹಾಗಾದ್ರೆ ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಮಾಡೋಣ ಖಂಡಿತ. ಆಮೇಲೆ ಮಗ, ಇನ್ಮೇಲೆ ನಾವು ಏನು ಯೋಚನೆ ಮಾಡೋ ಹಾಗಿಲ್ಲ. ಆ ಫಿಗರ್ನ ಇಲ್ಲಿ ಕರ್ಕೊಂಡು ಬರೋದಷ್ಟೇ. ಯಾವಾಗ? ಒಳ್ಳೆ ಕೆಲಸ ಮಾಡಕ್ಕೆ ಒಳ್ಳೆ ಟೈಮ್ ನೋಡ್ಬೇಕು ಅಂತಾರಲ್ಲ. ಈಗ ಬರೋಂತ 14th 25 ವಯಸ್ಸಾಗೋ ಶುಭವಾದ ದಿನ, ನಮ್ಗಳ ಬರ್ತ್ಡೇ ನೈಟ್. 14th ನೈಟ್ ಬರ್ಡೇ ಗಿಫ್ಟ್ ಕೇಕ್ ತಗೊಂಡು ನಾವೆಲ್ರೂ ಅವ್ರ ಫ್ಲಾಟಿಗೆ ಹೋಗೋಣ. ಆಮೇಲೆ ನಾವೆಲ್ರೂ ಸೇರಿ ಫುಲ್ ಎಂಜಾಯ್ಮೆಂಟ್. ಹೇಗಿದೆ ನನ್ನ ಐಡಿಯಾ? ಸೂಪರ್. ಅಷ್ಟ್ ಮಾತ್ರ ಅಲ್ಲ, ಅವರು ತುಂಬಾ ದಿನದಿಂದ ಅವ್ರ ಫ್ಲಾಟಿಗೆ ಕರೀತಾ ಇದಾರಲ್ಲ, ಈ ಸರ್ಪ್ರೈಸ್ ನೋಡಿದ್ರೆ ಖಂಡಿತ ಶಾಕ್ ಆಗ್ತಾರೆ. ಅಷ್ಟ್ ಮಾತ್ರ ಅಲ್ಲ, ನಾನ್ ಇನ್ನೊಂದ್ ಪ್ಲಾನ್ ಇಟ್ಟಿದ್ದೀನಿ. ಇನ್ನೂ ಇದೆಯಾ? ಹಾ, ಈ 14th ನೈಟ್ ಪಾರ್ಟಿ ಮುಗಿಸಿ ನಾವ್ ಎಲ್ರೂನು ಒಟ್ಟಿಗೆ ಹೋಗ್ತೀವಿ ಸ್ಟ್ರೈಟ್ ಗೋವಾ. ಗೋವಾ? ಯಾ, 2 days ಅಲ್ಲಿ ಜಾಲಿ ಸ್ಪೆಂಡ್ ಮಾಡಿ ದೆನ್ ವಿ ಆರ್ ಬ್ಯಾಕ್ ಟು ಹೋಮ್. ಓಕೆ? ಸೆಟ್. ಏ ನಮ್ ಗರ್ಲ್ ಫ್ರೆಂಡ್ಸು ಮಗ, ಅವ್ರನ್ನ ಒಂದೇ ದಿನಕ್ಕೆ ಮರ್ತ್ಬಿಡು. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಒಂದ್ ಚಿಕ್ಕ ಕೇಕ್ ತಗೊಂಡು ಕಾಫಿ ಶಾಪ್ ಅಲ್ಲಿ ಕುತ್ಕೊಂಡು ಸರ್ಪ್ರೈಸ್ ಅಂತ ಕಿರ್ಸ್ಕೊಂಡು ಹೇಳ್ಬಿಡ್ತಾರೆ. 3 ವರ್ಷದಿಂದ ಇದನ್ನೇ ನೋಡ್ತಾ ಇದೀವಿ. ಬೋರ್ ಆಗಿಲ್ವ ನಿಂಗೆ? ರಿಮೈನಿಂಗ್ 7 days. ಈ 7 days ಅಲ್ಲಿ ನಮ್ಮ ಸರ್ಪ್ರೈಸ್ ಬಗ್ಗೆ ಅವ್ರಿಗೆ ಒಂಚೂರು ಗೊತ್ತಾಗ್ಬಾರ್ದು. ಓಕೆನಾ? ಓಕೆ. ಗೋವಾಗ್ ಹೋಗ್ತೀವಿ ಅಂದ್ರೆ ನಾನೊಂದು ವಿಷಯ ಹೇಳ್ಬೇಕು. ಏನದು? ಆಕ್ಚುಲಿ ಐ ಆಮ್ ಅ ವರ್ಜಿನ್. ವಾಟ್ ಇಫ್ ಐ ಲೂಸ್ ಮೈ ವರ್ಜಿನಿಟಿ ವೆನ್ ವಿ ಆರ್ ಗೋಯಿಂಗ್ ಟು ಗೋವಾ ಟುಗೆದರ್? ಹಾಗಾದ್ರೆ ನೀನೊಂದ್ ಮಾಡು. ನಿಂಗೆ ಅಷ್ಟೊಂದ್ ಭಯ ಇದ್ರೆ ನೀನ್ ಹೇಳಿದ ಥಿಂಗ್ಸ್ ಎಲ್ಲ ಲಾಕರಲ್ಲಿ ಇಟ್ಬಿಡೋಣ. ಆಗ ಯಾರು ಎತ್ಕೊಂಡೋಗಲ್ಲ ಅಲ್ವಾ? ದಟ್ಸ್ ನಾಟ್ ಫನಿ. ಏನೇ, ಅವನ ಬಿಟ್ಬಿಡಕ್ಕೆ ಏನಾದ್ರೂ ಪ್ಲಾನ್ ಇಟ್ಟಿದ್ಯಾ ಏನು? ಐ ವಾಂಟ್ ಹಿಮ್. ಸೊ ಇಟ್ ಡಸಂಟ್ ಮ್ಯಾಟರ್. ಏನ್ ಸೋನು ಇಲ್ಲ, ನಾವ್ ಹೋಗ್ತಾ ಇದೀವಿ, ಎಂಜಾಯ್ ಮಾಡ್ತೀವಿ ಅಷ್ಟೇ. ಓಕೆ. ಅಲ್ಲ 14ಕ್ಕೆ ತುಂಬಾ ಕಡಿಮೆ ದಿನ ಇದೆ ಅಲ್ವಾ? 11, 12, 13 ಇನ್ 7 ದಿನ ಇದೆ ಅಲ್ವಾ? 7 ದಿನ ಅಂತ ಹೇಳ್ಬೇಡ ಮಗ, 7 ಜನ್ಮಗಳು. ಅಲೆಕ್ಸಾ, ಪ್ಲೇ ಸಮ್ ರೊಮ್ಯಾಂಟಿಕ್ ಮ್ಯೂಸಿಕ್. ಚಳಿ ಚಳಿ ತಾಳೆನು ಈ ಚಳಿಯ, ಚಳಿ ಚಳಿ ತಾಳೆನು ಈ ಚಳಿಯ, ಓಹೋ ಗೆಳತಿಯೇ ಬಾರೆಯ ನೀ ಸನಿಯ, ಆಹಾ ಓಹೋ ಆಹಾ